ಚರ್ಚೆ ಭಾಳ ಇಷ್ಟು ದಿವಸ ಚರ್ಚೆ ಆಗ್ಲಕತ್ತಂದ್ರೆ ವಿರೋಧ ಹೆಚ್ಚಿದೆ ಅಂತೇಳಿ ಚರ್ಚೆ ಆಗ್ತಾಯಿದೆ. ಇಲ್ಲಕಂದ್ರೆ ಎಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿಬಿಡ್ತಿದ್ರು ಅಥವಾ ಎಲ್ಲರೂ ತಮ್ಮ ಭಾವನೆಯನ್ನು ಇವತ್ತು ಹೇಳಲಿಕ್ಕೆ ಕೇಂದ್ರ ಹೈಕಮಾಂಡ್ ಅವಕಾಶ ಕೊಟ್ಟಿದ್ದು ಒಳ್ಳೆಯದು. ಇಷ್ಟು ದಿವಸ ಇದು ಮೊದಲೇ ಇವ್ರನ್ನ ರಾಜ್ಯಾಧ್ಯಕ್ಷ ಮಾಡುವಾಗಲೇ ಈ ರೀತಿ ಚರ್ಚೆ ಮಾಡಿದರೆ ಬಹುಶಃ ಇಟ್ಟು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವೀಕ್ ಆಗ್ತಿರಲಿಲ್ಲ ಮತ್ತು ಈ ಕಾಂಗ್ರೆಸ್ಸಿನ ವಿರುದ್ಧ 2 ವರ್ಷ ಏನು ಈ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಎಲ್ಲ ಹೋರಾಟಗಳು ಸಂಪೂರ್ಣ ವಿಫಲ ಆಗಿ ಜನರ ವಿಶ್ವಾಸ ಕಳ್ಕೊಂಥ ಪರಿಸ್ಥಿತಿ ಬಿ ಜೆ ಪಿಗೆ ಬರ್ತಿರಲಿಲ್ಲ. ದಿನದಿಂದ ದಿನಕ್ಕೆ ಬಿ ಜೆ ಪಿಯಲ್ಲಿ ಬಣಗಳು ಹೆಚ್ಚಾಗ್ತಾ ಇದ್ದಾವೆ, ವಿಜೇಂದ್ರ ವಿರೋಧಿ ಬಣಗಳು ಹೆಚ್ಚಾಗ್ತಾ ಇದೆ ಅನ್ನಿಸ್ತಾ ಇದೆ. ನೋಡಿ, ಬಣಗಳೇ ಎಲ್ಲರದು ಒಂದೇ ಗುರಿ ಏನಂದ್ರೆ ವಿಜೇಂದ್ರ ತೆಗೀರತ್ತೆ. ಯಾಕಂದರೆ ವಿಜೇಂದ್ರ ಇರುವಂಥ ದುರಂಕಾರ, ಹಿರಿಯರ ಬಗ್ಗೆ ಗೌರವ ಇಲ್ಲ, ಮತ್ತು ಬರೀ ನಮ್ಮ ತಂದೆ ನಮ್ಮ ಪೂಜ್ಯ ತಂದೆಯವರು ಮಾಡ್ಯಾರ, ಪೂಜ್ಯ ತಂದೆ ನಿನ್ನ ಸಾಧನೆ ಹೇಳ್ಬೇಕಲ್ಲ, ಪೂಜ್ಯ ತಂದೆಯವ್ರು ತೊಗೊಂಡು ಅವ್ರು ಮುಗೀತಲ್ಲ. ಸಾಕಟ್ಟು 4-5 ಸಲ ಮುಖ್ಯಮಂತ್ರಿ ಆಗ್ಯಾರ, ಬಿ ಜೆ ಪಿ ಅಧ್ಯಕ್ಷ ಆಗ್ಯಾರ, ವಿರೋಧ ಪಕ್ಷ ನಾಯಕರಾಗ್ಯಾರ, ಅತ್ಯಂತ ಹೀನಾಯವಾಗಿ ಸ್ವತ್ತಾಗಿ MLC ಮಾಡೈತೆ ಪಾರ್ಟಿ ಎಲ್ಲ. ಅವ್ರಿಗೆ ಏನು ಅವರು ಭಾಳ ದುಡ್ದಾರ, ಸೈಕಲ್ ಮ್ಯಾಗ ದುಡ್ದಾರ ಇರ್ತಾರಲ್ಲ, ಅದಕ್ಕೆ ಬಿ ಜೆ ಪಿ ಭಾಳ ದೊಡ್ಡ ಕಾಣಿಕೆ ಕೊಟ್ಟದ. ಬರೀ ಎಲ್ಲ ನಾವು ಸೈಕಲ್ ಮ್ಯಾಗ ಅಡ್ಡಾಡೀವಿ, ಬರೀ ಸೈಕಲ್ ಮ್ಯಾಗ ಅಡ್ಡಾಡ್ಯಾರ. ನಮ್ಮವರೇ ದಕ್ಷಿಣ ಭಾರತನಾಗ ಕರ್ನಾಟಕದಲ್ಲಿ ನೋಡಿರಿ, ಕರ್ನಾಟಕ ಸುಸಂಸ್ಕೃತ ರಾಜ್ಯ ಅದು, ಯಾವುದು ಒಳ್ಳೆಯದು ಅನ್ನೋಂಥದ್ದು ನೋಡಿ ಬಿ ಜೆ ಪಿಗೆ ಅವಕಾಶ ಕೊಟ್ಟರೆ. ಎಲ್ಲನೂ ಬರೀ ಯಡಿಯೂರಪ್ಪನ ಅಷ್ಟೇ ಮುಖ ನೋಡಿ ಏನು ಕೊಟ್ಟಿಲ್ಲ. ವಿ ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಮಾಡ್ತೀವಿ ಅನ್ನೋ ಚರ್ಚೆ ಕೇಳಿ ಬರ್ತಾರೆ. ಅವ್ರು ನಿನ್ನೆ ಹೇಳಿ ಸರ್, ನಾನು ವಲ್ಲ ಅದನ್ನು ಪರೋಕ್ಷವಾಗಿ ತುಮಕೂರು ಜನತೆಗೆ ನಾನು 4 ವರ್ಷ ಈಗ ಹಂಗೆ ಹಂಗೆ ಇರ್ತೀನಿ ನಿಮ್ಮ ಸೇವೆ ಮಾಡಿಕೊಂಡು ಅಂತ ಪರೋಕ್ಷವಾಗಿ ಹೇಳೋ ಮೂಲಕ ನಾನು ರಾಜ್ಯಾಧ್ಯಕ್ಷ ಆಕಾಂಕ್ಷಿ ಅಲ್ಲ ಅಂತ ಹೇಳಿದ್ರು ಸರ್. ಏನು ಗೊತ್ತಿಲ್ಲರಪ್ಪ ಅವ್ರ ಮನಸ್ಸಿನಾಗ ಏನಾಯಿತು, ಮತ್ತು ಯಾರನ್ನ ಹೈಕಮಾಂಡು ಯಾರನ್ನ ಮಾಡಬೇಕು. ಈಗ ವಿ ಸೋಮಣ್ಣವರು ಒಬ್ಬ ರೈಲ್ವೆ ಮತ್ತು ಜನ ಸಂಪನ್ಮೂಲ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ಲಕತ್ತಾರೆ. ಇಡೀ ರಾಜ್ಯ ಸುತ್ತ ಇದ್ದಾರೆ, ರೈಲ್ವೆ ಯೋಜನೆಗಳನ್ನು ಜಾರಿ ತರಲಿಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ನಾವು ಹೇಳೋದು ಇಷ್ಟೇ, ಸೋಮಣ್ಣವರು ಒಬ್ಬ ಒಳ್ಳೆಯ ಮಂತ್ರಿಯಾಗಿ ಕೆಲಸ ಮಾಡುವಂಥ ಸಮರ್ಥರಿದ್ದಾರೆ. ಇಲ್ಲಿ ವಸತಿ ಮಂತ್ರಿಗಳಿದ್ದಾಗ ನಮ್ಮ ಬಿಜಾಪುರಕ್ಕೂ ಸಾಕಷ್ಟು ಮನೆ ಕೊಟ್ಟರು. ಯಾವುದೇ ಇದ್ರೂ ಕೆಲಸ ಭಾಳ ಅದನ್ನು ಚಾಕುಚಕ್ಯತೆಯಿಂದ ಮತ್ತು ಸಿಸ್ಟಮೆಟಿಕ್ ಆಗಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷರಾಗಿ ಯಾಕೆ ಅವರು ಅಪೇಕ್ಷೆ ಪಟ್ಟರೋ ಗೊತ್ತಿಲ್ಲ ನನಗೆ. ಅವ್ರನ್ನ ಕೊಟ್ಟರು ಈ ಅವಧಿ ಮುಗಿದ್ರು ಚುನಾವಣಾ ಹತ್ತಿರ ಬಂದಾಗ ಅವಧಿ ಸಿಗ್ಬೋದು ಅನ್ನೋ ಕಾರಣಕ್ಕೆ ಹೇಳಿರ್ಬೋದು ಅಂತ ಒಂದು ಅಂದಾಜು ಸರ್. ಏನು ಚುನಾವಣೆ ನೋಡ್ರಿ, ಈಗ 3 ವರ್ಷ ಇದೆ. 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಜನರ ಮನಸ್ಸಿನಲ್ಲಿ ಯಾರು ನಾಯಕರಾಗಿ ಹೊರಮಂತಾರೆ ಅನ್ನೋದು ಈಗಲೇ ಹೇಳೋಕ್ಕಾಗೋದಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಬದಲಾವಣೆ ಅವಶ್ಯಕತೆ ಇದೆ. ರಾಜ್ಯ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋಂಥದ್ದು ಇದು ಒಂದು 3 ತಿಂಗಳಿಂದ ನಡೆದಿದೆ. ಇದು ಇವತ್ತಲ್ಲ, ನಾವಂತರೂ ಮೊದಲಿನ ಹಿಡಿದು ಬದಲಾವಣೆ ಆಗ್ಬೇಕಂತೇಳಿ. ಆದ್ರೆ ಎಲ್ಲೋ ನಾನೇ ಆಗಿಬಿಡ್ತೀನಿ ಅಂತೇಳಿ ಉಚ್ಚಾಟನೆ ಮಾಡಿಸೋದ್ರು. ಭಾಳ ಹಠ ಆಡೋದು. ಯಡಿಯೂರಪ್ಪ ವಿಜೇಂದ್ರ ಎಲ್ಲಿ ದಿಲ್ಲಿಗೆ ಹೋಗಿ ಕಣ್ಣೀರು ಹಾಕಿ ನಾನು ಈಗ ಮಾಡದೇ ಇದ್ದರೆ ಯತ್ನಾಳ್ ಹೊರಗೆ ಆಗ್ತಾಯಿದ್ರೆ ನನಗೆ ಕರ್ನಾಟಕದಲ್ಲಿ ಅಡ್ಡಾಡ್ಲಿಕ್ಕೆ ಆಗ್ತಾಯಿಲ್ಲ, ಹಾಗೆ ಏನೇನೋ ಹೇಳಿ ಪಾಪ ಹೊರಗೆ ಹಾಕ್ಸಿದ್ರು. ಮೊನ್ನೆ ಅದೇ ವಿಜೇಂದ್ರ ಅಮಿತ್ ಶಾ ಅವ್ರು ಬಂದಾಗ ಕೇಳಿದ್ರು, ಅಮಿತ್ ಶಾ ಅವರು ಕ್ಯಾ ಚಲ್ ರೇ ಕರ್ನಾಟಕ ಇವರು ವಿಜೇಂದ್ರ ಏನು ಹೇಳ್ದ, ಬಸವನಗೌಡ ಪಾಳ್ಯ ಯತ್ನಾಳ್ ಹೊರಗೆ ಹಾಕಿದ್ಮ್ಯಾಗ ಭಾಳ ಒಳ್ಳೆಯ ಸಂಘಟನೆ ಆಗೈತೆ ಅಂತ ಹೇಳಿದ್ರು. ನಾನು ಹೆಸರು ತೊಗೊಂಡು ಹೇಳುವಂಥದ್ದು ಏನು ಅವಶ್ಯ ಇರಲಿಲ್ಲ. ಯತ್ನಾಳ್ ಹೊರಗೆ ಹಾಕಿದ್ಮೇಲೆ ಬಿ ಜೆ ಪಿ ಭಾಳ ಶಕ್ತಿಯುತ ಆಗಿತ್ತು ಕರ್ನಾಟಕದಾಗ. ಅವ್ರು ಬಾಯಿಗೆ ಬಂದಂಗೆ ಬೈದ್ರತ್ ನನಗೆ ಬಲ್ಲ ಅಲ್ಲಿರುವಂಥ ಮೂಲಗಳಿಂದ ತಿಳಿದು ಬಂದ. ಏನಂದ್ರೆ, ಹೌದಪ್ಪ ನೀನು ನಿಮ್ಮ ಅಪ್ಪ ಹೇಳಿದ್ದಕ್ಕೆ ನಾವು ಹೊರಗೆ ಹಾಕಿದ್ವಿ, ನಿನ್ನ ಜೋಡ ಯಾರೂ ಇಲ್ಲಲ್ಲ ಕರ್ನಾಟಕದಾಗ, ಎಲ್ಲರೂ ವಿರೋಧ ಮಾಡ್ಲಕತ್ತಾರ. ಯತ್ನಾಳ್ ಒಂದೇ ಹಾಕಿಬಿಟ್ರೆ ನೋಡ್ರಿ ನಾ ಕರ್ನಾಟಕದಲ್ಲಿ 224ಕ್ಕೆ 300 ಸೀಟ್ ತರ್ತೀನಿ, 28 ಲೋಕಸಭಾಕ್ಕೆ 50 MP ತರ್ತೀನಿ ಅಂತ ನೀ ಹೇಳಿದ್ದಿ. 28 ಬರಲ್ಲಾಗವು. 224ರಾಗೂ 3 ಮಂದಿನೇ ಉಚ್ಚಾಟನೆ ಮಾಡಿದ್ರು. ಇನ್ನೂ ಕೆಲವೊಂದು ಮಂದಿ ಉಚ್ಚಾಟನೆ ಮಾಡಬೇಕಾಗ್ತತಿ. ಫಸ್ಟ್ ಉಚ್ಚಾಟನೆ ಅದು ವಿಜೇಂದ್ರನ ಮಾಡಬೇಕಾಗ್ತತಿ ಹೈಕಮಾಂಡು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ಯಾರಲ್ಲ, ನಮ್ಮ ಭಿಕ್ಷೆಯಿಂದ ನೀವು MLA ಆಗಿ ಅಂತ ಹೇಳಿದ್ಮ್ಯಾಗ ಮತ್ತು ಅವ್ರನ್ನೂ ಉಚ್ಚಾಟನೆ ಮಾಡಬೇಕಲ್ಲ. ನಮ್ಮ ಜೋಡ ನಮ್ಮ ಲೈನ್ದಾಗ ಬಂದು ಕುಡ್ರಲ್ಲಿ ಮುಂದಿನ ನನಗೆ ಅನ್ನಿಸ್ತದೆ ಉಚ್ಚಾಟನೆ ಮಾಡ್ತಾರಂತ ಅನ್ನಿಸ್ತದೆ. ಉಚ್ಚಾಟನೆ ತಂಡಕ್ಕೆ ಸೇರ್ಕೊಳ್ಳಂತೀರಿ. ಈಗ ಮೈಸೂರು ವಾಪಸ್ ಕರೆಸ್ಬೇಕು ಅಂತ ಹೇಳಿ ಅವ್ರು ಕುರುಬ ಸಮುದಾಯದ ಮುಖಂಡರು ಯಾರೇ ಈಶ್ವರಪ್ಪನವರು ಸರ್ ಪಕ್ಷಕ್ಕೆ ವಾಪಸ್ ತಗೊಳ್ಳಿ. ಗೊತ್ತಿಲ್ಲರಪ್ಪ, ಈಶ್ವರಪ್ಪನವ್ರು ನಮ್ಗೆ ತಿಳಿದಿಲ್ಲ. ಅವ್ರು ಯಾವಾಗೇನು ಮಾತಾಡ್ತಾರೋ ಗೊತ್ತಿಲ್ಲ.
ಅಂದ್ರೆ ಅವ್ರು ಸಹಿತ ನಾನು ಅವ್ರು ಯಾವಾಗ ವಿಜೇಂದ್ರ ಹೊಗಳ್ತಾರೋ ಗೊತ್ತಿಲ್ಲ, ಯಾವಾಗ ತೆಗೊಳ್ತಾರೋ ಗೊತ್ತಿಲ್ಲ, ಯಾವಾಗ ಬ್ರದರ್ಸ್ ಹತ್ತಾರೋ ಗೊತ್ತಿಲ್ಲ. ನನಗೆ ಈಶ್ವರಪ್ಪನವ್ರದ್ದು ನನಗೆ ಎಲ್ಲರದು ನೆಲೆ ಹತ್ತೈತೆ, ಅದು ಈಶ್ವರಪ್ಪನವ್ರದ್ದು ಹತ್ತಿಲ್ಲ ನಾನು. ಈಗ ಮೈಸೂರು ಮೊನ್ನೆ ಪರೋಕ್ಷವಾಗಿ ಹೋಗೋ ಲೆಕ್ಕದಾಗ ಅದಾರ ಸರ್ ಅವರು. ನೋಡ್ರಿ, ಅವ್ರು ಹೇಳೇ ಬಿಟ್ಟಾರಲ್ಲ, ನಾವು ಬಿ ಜೆ ಪಿ ಬಿಟ್ಟು ಹೋಗೋದಿಲ್ಲ ಅಂತೇಳಿ. ಅವ್ರನ್ನ ಪಾಪ ಸುಮ್ಮನೆ ತೆಗೆದ್ರು. ಅವ್ರಿಗೆ ಅವ್ರ ಮಗ್ಗ ಹಾವೇರಿ ಕೊಟ್ಬಿಟ್ಟಿದ್ರೆ ಅವರು ಸಮಾಧಾನದಿಂದ ಅಲ್ಲೇ ಇರ್ತಿದ್ರು. ಮತ್ತು ಅವ್ರನ್ನ ತೆಗೆದು ತಮ್ಮ ಮಗ್ಗ ಟಿಕೆಟ್ ಬೇಕು, ವಿಜೇಂದ್ರಗೆ ರಾಘವೇಂದ್ರಗೆ ಟಿಕೆಟ್ ಬೇಕು. ಈಶ್ವರಪ್ಪನ ಮಗಗೆ ಬಂದ್ರೆ ಕುಟುಂಬ ರಾಜಕಾರಣ, ಯಡಿಯೂರಪ್ಪ ಕುಟುಂಬಕ್ಕೆ ಬಂದ್ರೆ ಅವರು ಸೈಕಲ್ ತುಳಿದು ಪಾರ್ಟಿ ಕಟ್ಟಾರ. ಇದೇನು ಯಾವ ಸಿದ್ಧಾಂತನೂ ಗೊತ್ತಾಗಲ್ಲ. ಮೈಸೂರಿನ ತೋಟದಪ್ಪ ಬಸಪ್ಪ ಅವರು ಕೂಡ ಯತ್ನಾಳ್ ಮತ್ತು ಈಶ್ವರಪ್ಪ ಅವರು ವಾಪಸ್ ತಗೋಬೇಕು, ಅವಕಾಶ ಇದ್ದರೆ ಯತ್ನಾಳ್ ಅವ್ರಿಗೂ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ನಿಮ್ಮ ಪರವಾಗಿ ಮಾತಾಡಿ ಸರ್. ಇಡೀ ನೋಡ್ರಿ, ಕರೆ ಅಂದ್ರೆ ಬಿ ಜೆ ಪಿಯವರು ಇಡೀ ರಾಜ್ಯದ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ನಂಬರ್ 1 ರಾಜ್ಯದ ಅಧ್ಯಕ್ಷ ಆಗಬೇಕು ಅಂತ ಹೇಳುವಂಥದ್ದು, ಅಥವಾ ವಿರೋಧ ಪಕ್ಷ ನಾಯಕ ಯತ್ನಾಳ್ ಮಾಡಬೇಕು ಅನ್ನೋದೇ ಕೂಗಿದೆ. ಅದನ್ನು ತುಳಿದು ಹಾಕ್ತಾ ಇದ್ದಾರೆ ಅವರು. ಯಡಿಯೂರಪ್ಪನಲ್ಲಿರುವಂಥ ಸಾವಿರಾರು ಕೋಟಿ ರೂಪಾಯಿ ದುಡ್ಡಿನಿಂದ ನಮ್ಮನ್ನು ತುಳಿತಾ ಇದ್ದಾರೆ. ಭಾರಿ ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವರು. ಈ ಕರೋನಾದಾಗ ಅದು 15% ತೊಗೊಂಡ್ರು ನಮ್ಮ ಯಡಿಯೂರಪ್ಪಾಜಿಯವರು. ಅವ್ರು ತೊಗೊಂಡಿಲ್ಲ ಪಾಪ, ಅವ್ರ ಮಗ ಅದಾನಲ್ಲ, ತೊಗೊಂಡು ಏನು ಮಾಡ್ದ, ಒಂದು 50 ಆಂಬುಲೆನ್ಸ್ ಬಿಟ್ಟ, ಒಂದು 2-3 ಸಾವಿರ ಕೋಟಿ ಹೊಡೆದು ನಾನು ಅಷ್ಟು ಹೊಡೆದಿದ್ದೆ ಅಂದ್ರೆ ನಾನು ಬರೀ 50 ಬಿಟ್ಟಿದ್ದರೆ ನಾನು 224 ಬಿಡ್ತಿದ್ದೆ ಒಂದು ವಿಧಾನಸಭೆಗೆ. ಒಂದು 50 ಆಂಬುಲೆನ್ಸ್ ಬಿಟ್ಟು ಎಲ್ಲ ವಿಜಯೇಂದ್ರ ಯಡಿಯೂರಪ್ಪನವ್ರ ತಾಯಿ ಹೆಸರಲ್ಲಿ ಮೈತ್ರ ಆ್ಯಂಬುಲೆನ್ಸ್ ಎದುರದದು ನಮ್ಮದೇ ಬಡವ್ರ ಏನು 100 ರೂಪಾಯಿದು 1800 ರೂಪಾಯಿಗೇನು ಇಂಜೆಕ್ಷನ್ ತೊಗೊಂಡ್ರಲ್ಲ, ಬಡವೈಸರ ಯಾವುದದು ರೆಮಿಡಿ? ಹಾಂ, ಬಡೋಜರ್ ಬೀರಿ ಅದು ಬಡವೈಸರ್ ಬೀರ್ ಅನ್ನೋದು ಇದು ರೆಮಿಡಿ. ಹಾಂ, ರೆಮಿಡಿ ಏನು ತೊಗೊಂಡ್ರಲ್ಲ, ಅದು ಆಗಿದ್ದು ಟೆಂಡರ್ ಬೇರೆ. 24 ಕ್ಯಾನ್ಸಲ್ ಮಾಡಿ ಮತ್ತೊಬ್ಬನ ಟೆಂಡರ್ ಕೊಡ್ತಾರೆ. 10,000 ಕಾಟದ್ದು ಒಂದು ಇದು ನಮ್ಮ ಬೆಂಗಳೂರು ಬಿಜಾಪುರ ತುಮಕೂರು ರೋಡ್ ಬಳಿ ಒಂದು 10,000 ಕಾಟದ್ದು ಒಂದು ಇದು ಮಾಡಿದರು. ಏನು ನಮ್ಮ ಕರೋನಾ ಇವ್ರಿಗೆ ಒಂದು ದಿವ್ಸನೂ ಅಲ್ಲಿ ಒಂದು ಪೇಷಂಟ್ ಹೋಗಲಿಲ್ಲ. ನಿಮ್ಗೇನೂ ಇನ್ನೂ ಆಶ್ಚರ್ಯ ಹೇಳ್ತೀನಿ, ವರದಿ ಐತಿ ಏನಂದ್ರೆ ಒಂದು ಕಾಟು, ಒಂದು ಗಾದಿ, ಬೆಡ್ಶೀಟು, ಪಿಲೋ ಕವರು, ಅಲ್ಲಿಂದ ಅದೇನು ಸಲಾಯಿನ್ದು ಬಾಟ್ಲಿದ್ದು ಇದು ಸ್ಟ್ಯಾಂಡು, ಒಟ್ಟು ಹುಡ್ತದೇನು ಬಾಡಿಗೆ ನಿಮ್ಗೆ. ಹಾಂ, ಒಂದು ದಿವ್ಸಕ್ಕೆ 10,000 ರೂಪಾಯಿ, ಒಂದು ದಿವ್ಸಕ್ಕೆ ಅಟ್ರಿ 10,000. ಆದ್ರೆ ಅದನ್ನೇ ತೊಗೊಂಡ್ರೆ 7ರಿಂದ 8,000 ರೂಪಾಯಿದಾಗ ಖರೀದಿ ಆಗ್ತಿತ್ತು. ಅದನ್ನು ಎಲ್ಲ ಕರೋನಾ ಮುಗಿದ ಮ್ಯಾಗ ಎಲ್ಲ ಸಿವಿಲ್ ಹಾಸ್ಪಿಟ್ಲ್ ಕೊಟ್ಟಿದ್ರು, ಎಲ್ಲ ದವಾಖಾನೆಗೆ. ಇಂಥ ತಿಂದವರಿಂದ ಯತ್ನಾಳ್ ಹೊರಗೆ ಹಾಕ್ಸಿದ್ರು. ನಾನೇನು ಭ್ರಷ್ಟಾಚಾರ ಮಾಡಿರಲಿಲ್ಲ, ನಾನೇನು ಬಿ ಜೆ ಪಿ ವಿರುದ್ಧ ಮಾತಾಡಿಲ್ಲ, ಮೋದಿಯವ್ರ ವಿರುದ್ಧ ಮಾತಾಡಿಲ್ಲ. ಆದ್ರೆ ಇಷ್ಟು ಬಿ ಜೆ ಪಿಯವರು ಆ ಮಂತನಕ್ಕೆ ಯಾಕೆ ಇದನ್ನು ಕೊಡ್ತಾ ಇದ್ದಾರೆ ಅಂತ, ಯಡಿಯೂರಪ್ಪ ಅಂದ್ರೆ ಬಿ ಜೆ ಪಿ ಅಂತ ಯಾಕತ್ತಾರಂತ, ಇದೇ ನಮ್ಮ ಮೂಲ ಪ್ರಶ್ನೆ. ಮತ್ತು ಯಾರೂ ಸಹಕಾರ ಇಲ್ಲ. ಯಾರು ತಿಳ್ಕೊಂಡಿರ್ಬೇಕು, ನಮ್ಮನ್ನು ಹೊರಗೆ ಹಾಕಿದ್ಮ್ಯಾಗ ರಮೇಶ್ ಜಾರಕಿಹೊಳಿ ದೂರ ಅದಾರ, ಅನಿಲ್ ನಿಂಬಾಳಿ ದೂರ ಅದಾರ, ಯತ್ನಾಳ್ ಹಿಂದೆ ಯಾರೂ ಇಲ್ಲ. ಈಗ ಹೆಚ್ಚು ಸಂಖ್ಯೆ ನಮ್ಮದೇ ಆಗೈತಿ. ತಟಸ್ಥರು ಸಹ ವಿಜೇಂದ್ರ ಬ್ಯಾಡ, ಎಲ್ಲರದು ಒಂದೇ ಸ್ಲೋಗನ್ ವಿಜೇಂದ್ರ ಬ್ಯಾಡ. ಯಾಕಂದ್ರೆ ಆ ಮನುಷ್ಯ ಅವರಪ್ಪ ಮುಖ್ಯಮಂತ್ರಿದಾಗ ಎಷ್ಟು ಕಾಡ್ಯಾನ, ಇಷ್ಟು ಎಲ್ಲರಿಗೆ ತೊಂದರೆ ಕೊಟ್ಟಾನ, ಅದು ಒಳಗೆ ಸಿಟ್ಟೈತಿ. ಮತ್ತು ಇವತ್ತೂ ಅವ್ನ ನಡತೆ ಒಳಗೆ ಏನೂ ಬದಲಾವಣೆ ಇಲ್ಲ. ಮೊನ್ನೆ ಒಬ್ಬರು ಆ ಕೋರ್ ಕಮಿಟಿಗೆ ಹೋದವರು ನನಗೆ ಫೋನ್ ಮಾಡಿದ್ರು, ಅವೇನು ಚೇಂಜ್ ಆಗಿಲ್ಲ ರೀ, ಅವ ಹೆಂಗೆ ಅದಾನ, ನಾನು ಹೆಂಗೆ ಮಾಡೋದಿಲ್ಲ ನೋಡ್ತೀನಿ ಅಂತಾನ ಅಧ್ಯಕ್ಷ. ಅಂದ್ರೆ ಅಷ್ಟು ಏನೋ ಐತಿ ಅವನ ಬಲ್ಲಿ ಜಾದು. ಈಶ್ವರಪ್ಪನವರು ಅವ್ನ ಪರವಾಗಿ ಮಾತಾಡ್ಕತ್ತಾರೆ ಅಂದ್ರೆ ಅವ್ರದ್ದು ಏನೋ ಒಂದು ಜಾದು ಐತಿ. ಜಾದು ಇಟ್ಕೊಂಡೆ ಆಟ ಆಡ್ಲಕತ್ತಾನ ಎಲ್ಲರಿಗೂ. ನಾವು ಎದ್ರಾಗ ಸಿಕ್ಕಿಲ್ಲ ಅಂತೇಳಿ ಬಿಟ್ಟಾನಿಲ್ಲ ಅಂದ್ರೆ ನಮ್ಮದು ಜಾದು ಇಟ್ಕೊಂಡಿದ್ದಂದು ನಾವು ವಿಜೇಂದ್ರ ಜಿ ಜೈ ಜೈ ಅನ್ಬೇಕಂತ. ಒಂದು ನಿಮಿಷ.